ಕಾಂಗ್ರೆಸ್ಸಿಗೆ ಬಂದು ಏನು ಮಾಡಬೇಕು ನಾವು ಅಂತ. ಬಹುಶಃ ಅಲ್ಲಿಗೋದ್ರೆ ಒಬ್ಬ MLA ಆಗ್ಬೋದು, ದೊಡ್ಡ ವಿಷಯನೆಲ್ಲ ಆಗ್ಬೋದು. ಆಗಿ ಏನು ಮಾಡಬೇಕು? ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರೇ ಈ ನಾಡಿನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಶೂನ್ಯ. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಈ ನಾಡಿನ ಮುಸಲ್ಮಾನರ ವಿಚಾರ ಬಂದಾಗ ಹಿಜಾಬ್ ಪರವಾಗಿರಲಿ, ಆಜಾನ್ ವಿಚಾರ ಇರಲಿ, ದೇವಸ್ಥಾನಗಳ ಆವರಣಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರದು ಅಂದಾಗ್ಲಿರಲಿ, ಅದೇ ದೇವಸ್ಥಾನದ ಆವರಣದಲ್ಲಿ ಮುಸಲ್ಮಾನ ವ್ಯಾಪಾರಿಗಳ ಮೇಲೆ ಹಲ್ಲೆ ಮಾಡದಾಗ್ಲಿರಲಿ, ಧ್ವನಿಯನ್ನ ತೆಗೆಯೋದಕ್ಕಾಗಲಿಲ್ಲ. ಅದೇ ಸಿದ್ದರಾಮಯ್ಯನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೌರವಾನ್ವಿತ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ದರಾಮಯ್ಯನವರು ಅಂತ ಹೇಳಿಸ್ಕೊಳ್ಳುವಂಥವ್ರು, ಮುಸಲ್ಮಾನರ ಪರವಾಗಿ, ದಲಿತರ ಪರವಾಗಿ ಧ್ವನಿಯನ್ನೆತ್ತಿದಾಗ ಕಾಂಗ್ರೆಸ್ಸಿನ ಸರ್ವಾಧಿಕಾರಿ DK ಶಿವಕುಮಾರ್ ಹೇಳ್ತಾರೆ, ಮಾತಾಡಬೇಡಿ ಸಿದ್ದರಾಮಯ್ಯನವರೇ ಅಂತ. ಒಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಲಿತರ ಪರವಾಗಿ, ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ನಲ್ಲಿ ಮಾತಾಡದೆ ಇರುವಾಗ ನಾವು ಕಾಂಗ್ರೆಸ್ಗೆ ಹೋಗಿ ಮಾಡೋದಾದ್ರೂ ಏನು ಗುಲಾಮ್ಗಿರಿ ಮಾಡೋದಕ್ಕೆ ಬರ್ಬೇಕಾ ಅಲ್ಲಿ, ಅಥವಾ ದನ ಕಾಯಕ್ಕೆ ಬರ್ಬೇಕಾ? ಹಾಗಿದ್ರೆ ಕಾಂಗ್ರೆಸ್ ಅಲ್ದಿದ ಮೇಲೆ ಬೇರೆ ಯಾವ ಪಕ್ಷ? BJP ಇದೆ. BJPಗೆ ಹೋಗಿ ಏನ್ ಮಾಡೋಣ ನಾವು? ಚಡ್ಡಿ ಹೊರಬೇಕಾಗತ್ತೆ, ಚಡ್ಡಿ. ಇತ್ತೀಚೆಗೆ ಒಬ್ಬ MLC, BJPಯ ನೂತನವಾಗಿ ಆಯ್ಕೆಯಾದಂತಹ MLC ನಾರಾಯಣ ಸ್ವಾಮಿ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, BJPಯವರು ಹುಟ್ಟು ಬಿಸಾಕಿದಂತಹ ಆ ಕೊಳಕು ಚಡ್ಡಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಹೋದ್ರು ಸಿದ್ದರಾಮಯ್ಯನವ್ರ ಮನೆಗೆ. ಆ ಚಡ್ಡಿ ಹೊರೆಯುವಂತಹ ಗುಲಾಮ್ಗಿರಿ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕಾ? ಇದಕ್ಕೋಸ್ಕರ BJPಗೆ ಹೋಗ್ಬೇಕಾ ದಲಿತರು, ಮುಸಲ್ಮಾನರು? BJPಗೆ ಹೋದ್ರೆ BJPಯ ಮೇಲ್ಜಾತಿಯವರ ಚಡ್ಡಿಯನ್ನು ಹೊರುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಪ್ಪನ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಈ ಮೇಲ್ಜಾತಿ ಮೇಲ್ವರ್ಗದ ಹೇಲನ್ನ ನಿಮ್ಮ ತಲೆ ಮೇಲೆ ಹೊರ್ತಾ ಇದ್ರು ನಿಮ್ಮ ಅಪ್ಪ ತಾತನ ಕಾಲದಲ್ಲಿ. ನೀವಿವತ್ತು BJPಗೆ ಹೋಗಿ ಅವರ ಚಡ್ಡಿಯನ್ನು ಹೊರ್ತಾ ಇದ್ದೀರಿ. ನಿಮಗೂ ಅವ್ರಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ ನಾರಾಯಣ ಸ್ವಾಮಿ ಅವರೇ. ಸ್ವಾಭಿಮಾನದ ರಾಜಕಾರಣವನ್ನ ಮಾಡಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದತ್ವಾದ ಆ ಓಟಿನ ಹಕ್ಕನ್ನ ನೀವು ಚಲಾವಣೆ ಮಾಡೋದಾದ್ರೆ, ನೀವು BJPನಲ್ಲಿ ಈ ರೀತಿಯ ಗುಲಾಮ್ಗಿರಿ ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಇನ್ನೊಬ್ರು BJPಯ ಸಂಸದ, ಇದೇ ಪಕ್ಕದ ಚಿತ್ರದುರ್ಗದ MP ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಕೇಂದ್ರ ಸಚಿವ. ಅವರು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತಹ ಒಬ್ಬ ಯುವಕ ಮರ್ಡರಾದಾಗ, ಬಜರಂಗದಳದವನು, ಅವನ ಮನೆಗೆ ಹೋಗಿ ಕೂರ್ತಾರೆ. ಕುಟುಂಬ ಸಮೇತರಾಗಿ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಬ್ಬ ದಲಿತ ದಿನೇಶ್ ಕನ್ಯಾಡಿ ಧರ್ಮಸ್ಥಳದ ಆ ಊರಿನಲ್ಲಿ ಸತ್ತಂತ ಸಂದರ್ಭದಲ್ಲಿ ಅವ್ರ ಮನೆ ಕಡೆ ತಿರುಗು ಕೂಡ ನೋಡೋದಿಲ್ಲ. ಅಂದ್ರೆ ದಲಿತರ ಪರವಾಗಿ ನಾನಿಲ್ಲ ಅನ್ನುವಂತಹ ಸಂದೇಶವನ್ನ ನಾರಾಯಣ ಸ್ವಾಮಿ ಹೇಳ್ತಾರೆ. ಈ ರೀತಿಯ ಗುಲಾಮ್ಗಿರಿಯನ್ನ ಮಾಡೋದಕ್ಕೆ BJP ಮತ್ತು RSSಗಳಿಗೆ ನಾವು ಹೋಗ್ಬೇಕಾ ಅನ್ನೋ ಪ್ರಶ್ನೆಯನ್ನ ನಾವು ಹಾಕೋಬೇಕಾಗ್ತದೆ. ಹಾಗಾದ್ರೆ ದಲಿತರ ವಿಚಾರದಲ್ಲಿ, ಮುಸಲ್ಮಾನರ ವಿಚಾರದಲ್ಲಿ ನಿತ್ಯ ನಿರಂತರ ಹಲ್ಲೆಗಳಾಗ್ತಾ ಇರೋದ ಸಂದರ್ಭದಲ್ಲಿ ಒಬ್ಬ ದಲಿತ ಪಂಚೆಯನ್ನ ಉಡ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಹೊಡಿತಾರೆ. ಇನ್ನೊಬ್ಬ ತನ್ನ ಫೋನಲ್ಲಿ ಅಂಬೇಡ್ಕರ್ ಅವರ ರಿಂಗ್ ಟೋನ್ ಅನ್ನ ಇಟ್ಕೋತಾನೆ ಅಂತ ಅವನ್ನ ಕೊಲೆ ಮಾಡ್ತಾರೆ. ಒಬ್ಬ ಮದುಮಗ ಕುದುರೆ ಮೇಲೆ ಸವಾರಿ ಹೋಗ್ತಾನೆ ಅಂತ ಅವನ್ನ ಮರ್ಡರ್ ಮಾಡ್ತಾರೆ. ನೀನು ತಲೆಗೆ ಬಟ್ಟೆ ಹಾಕೊಂಡು ಬರ್ತೀಯ, ನೀನು ಹೆಣ್ಮಗಳು, ನನ್ನ ಕಾಲೇಜಿಗೆ ಬರಬೇಡ ಅಂತ ತಡೀತಾರೆ. ಇವರ ಪರವಾಗಿ ವಿಧಾನಸಭೆಗಳಲ್ಲಿ ಧ್ವನಿ ಎತ್ತೋರು ಯಾರು ಇಲ್ಲ. ನಾವು ಸತ್ತೋಗಿದ್ದೀವಿ, ನಾವು ರಾಜಕಾರಣಿಗಳು ಯಾವ ಪಕ್ಷದ ಗುಲಾಮರು, ಈ ಸಮುದಾಯದ ಅವರ ಪ್ರತಿನಿಧಿಗಳಲ್ಲ ಅಂತ ಹೇಳುವಾಗ ಆ ವಿಧಾನಸಭೆಯಲ್ಲಿ SDPIನ ಪ್ರತಿನಿಧಿಗಳು ಧ್ವನಿ ಮಾಡದೆ ಹೋದ್ರೆ ಈ ದೇಶದ ಸಂವಿಧಾನ ಉಳಿಯೋದಿಲ್ಲ. SDPIನ ಪ್ರತಿನಿಧಿಗಳು ವಿಧಾನಸೌಧದ ಒಳಗಡೆ ಧ್ವನಿಯನ್ನ ತೆಗಿಬೇಕು ಅಂತಂದ್ರೆ ಅದಕ್ಕೆ ನೀವುಗಳು ಕಾರಣಕರ್ತರಾಗಬೇಕು, ನೀವು ಮುಂದೆ ನಿಲ್ಲಬೇಕು. ನಾನು ಇದೇ ಕ್ಷೇತ್ರಕ್ಕೆ ವಿಚಾರ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ತುಂಬಾ ಏನು ರಾಷ್ಟ್ರ ಮಟ್ಟದ ರಾಜಕಾರಣದ ಬಗ್ಗೆ ಮಾತಾಡಬೇಕಾಗಿಲ್ಲ. ನಾನು ಈ ದಾವಣಗೆರೆಯ ಈ ಕಾರ್ಯಕ್ರಮ ನಡೀತಾರೆ ಅಂತ ಇದೇ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತೀನಿ. ಇಲ್ಲಿನ ಪಾಪ್ಯುಲೇಷನ್ ಅನ್ನ, ಇಲ್ಲಿನ ವೋಟರ್ ಸಂಖ್ಯೆಯನ್ನು ನೀವು ಲೆಕ್ಕ ಹಾಕಿ. ಸುಮಾರು 75ರಿಂದ 80 ಸಾವಿರದಷ್ಟು ವೋಟರ್ಸ್ ಮುಸಲ್ಮಾನರು, 20ರಿಂದ 25 ಸಾವಿರ ವೋಟರ್ಸ್ ದಲಿತರು, ಸರಿಸುಮಾರು 30 ಸಾವಿರದಷ್ಟು ವೋಟರ್ಸ್ ಇಲ್ಲಿನ ಲಿಂಗಾಯತರು, ಒಂದು 25 ಸಾವಿರ ಮರಾಠರು, ಇನ್ನುಳಿದವರೆಲ್ಲ ಸೇರಿ ಇಲ್ಲಿನ ಒಟ್ಟು ವೋಟರ್ಗಳ ಸಂಖ್ಯೆ 2,20,000. 2,20,000 ವೋಟರ್ಸ್ ಇಲ್ಲಿದ್ದಾರೆ. ಚುನಾವಣೆ ನಡೆಯುತ್ತೆ, ವೋಟರ್ಸ್ ವೋಟ್ ಹಾಕ್ತಾರೆ ಅಂತಂದ್ರು ಕೂಡ
60-70% ಹೆಚ್ಚು ಓಟು ಇಲ್ಲಿ ನಡೆಯೋದಿಲ್ಲ. ಅಂದ್ರೆ 1 ಲಕ್ಷ ಸಮಥಿಂಗ್. ಆದ್ರೆ ನೀವು ಲೆಕ್ಕ ಹಾಕಿ ಇಲ್ಲಿನ ವೋಟರ್ಗಳ ಸಂಖ್ಯೆ 75-80 ಮುಸಲ್ಮಾನರು, 25,000 ದಲಿತರು, ಅಂದ್ರೆ 1 ಲಕ್ಷಕ್ಕೂ ಹೆಚ್ಚು. 1 ಲಕ್ಷಕ್ಕೂ ಹೆಚ್ಚು ಮತದಾರರಿರುವಂತಹ ದಲಿತರು ಮತ್ತೆ ಮುಸಲ್ಮಾನರು ಇಲ್ಲಿ ಪ್ರತಿನಿಧಿಗಳಾಗಿ ಗೆಲ್ಲೋದಿಲ್ಲ. ನೀವ್ ಯಾರು ಇಲ್ಲಿವರೆಗೂ ವೋಟ್ ಹಾಕೊಂಡು ಬಂದಿದ್ದೀರಾ ಅಂತಂದ್ರೆ, ಎಲ್ಲಾದ್ರೂ ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಹಲ್ಲೆ ಆದಾಗ ಅವರ ಪರವಾಗಿ ಧ್ವನಿ ಎತ್ತಬೇಕಾಗಿರೋ ಸಂದರ್ಭ ಬಂದಾಗ ನಾನು ಅವರ ಪರವಾಗಿ ಮಾತಾಡೋದಿಲ್ಲ ಅಂತ ಅಸಹಾಯಕತೆಯನ್ನು ತೋರಿಸ್ತಾ ಇರುವಂತಹ ಅವಿವೇಕಿಗಳಿಗೆ, ಅಯೋಗ್ಯರಿಗೆ ನೀವು ವೋಟನ್ನು ಹಾಕೊಂಡು ಬರ್ತಾ ಇದ್ದೀರಿ. ಇದಾ ಬೇಕಾಗಿರೋದು? ಇದಾ ಪ್ರಜಾಪ್ರಭುತ್ವದ ವ್ಯವಸ್ಥೆ? ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೋಟನ್ನು ಹಕ್ಕನ್ನು ಕೊಡಿಸಿದ್ದು ಈ ಕಾರಣಕ್ಕ. ನಿಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರು ಹಲ್ಲೆ ಮಾಡ್ತಾರೆ, ನಿಮ್ಮ ಹಕ್ಕನ್ನ ಯಾರು ಕಾಪಾಡೋದಿಲ್ಲ, ವಿಧಾನಸೌಧದ ಒಳಗಡೆ ನಿಮ್ಮ ಪರವಾಗಿ ಯಾರು ಮಾತಾಡೋದಿಲ್ಲ, ನಿಮಗೆ ಕೊಡ್ಬೇಕಾಗಿರೋ ವಿದ್ಯೆ, ಉದ್ಯೋಗ, ಹಕ್ಕು, ಭೂಮಿ, ಇದ್ಯಾವುದನ್ನು ಯಾರು ಕೊಡೋದಿಲ್ಲ, ಯಾರು ಕಿತ್ತಿಡ್ಕೊಂಡಿರ್ತಾರೆ ಅವ್ರಿಗೆ ವೋಟ್ ಹಾಕಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳತ್ತ? ಈ ದೇಶದ ಸಂವಿಧಾನ ಹೇಳತ್ತ? ಎಲ್ಲಿಯವರೆಗೂ ಒಂದು ವೋಟಿನ ಹಕ್ಕಿನ ಪ್ರಜ್ಞೆ ನಮಗೆ ಬರೋದಿಲ್ಲ, ಅಲ್ಲಿಯವರೆಗೂ ಕೂಡ ಈ ದೇಶದ, ಈ ರಾಜ್ಯದ ಆಡಳಿತವನ್ನು ನಾವು ಕೈಯಲ್ಲಿ ಇಡೋದಕ್ಕಾಗೋದಿಲ್ಲ. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ಅಧಿಕಾರ ನಮಗೆ ದಕ್ಕಬೇಕು. ಈ ಕರ್ನಾಟಕದ ಪಾಪ್ಯುಲೇಷನ್ ಅನ್ನೇ ನಾವು ಲೆಕ್ಕ ಹಾಕೋದಾದ್ರೆ, ಈ ಕರ್ನಾಟಕದ ದಲಿತರ ಒಟ್ಟು ಜನಸಂಖ್ಯೆ 23%, ಮುಸಲ್ಮಾನರ ಪರ್ಸೆಂಟ್ 17%, ಒಟ್ಟು ಸೇರಿದ್ರೆ 40% ಪಾಪ್ಯುಲೇಷನ್, ವೋಟರ್ ಪಾಪ್ಯುಲೇಷನ್ ನಮ್ದು ಕರ್ನಾಟಕದಲ್ಲಿ ದಲಿತರು ಮತ್ತೆ ಮುಸಲ್ಮಾನರು ಮಾತ್ರ ಸೇರಿದ್ರೆ. ಈ 40% ಇರುವಂತಹ ವೋಟರ್ಗಳ ಪೈಕಿ ಎಷ್ಟು ಜನ MLA ಗಳಿರ್ಬೇಕಿತ್ತು ಅಂತಂದ್ರೆ, ದಲಿತರ ಸುಮಾರು 90 ಜನ MLA ಜನಸಂಖ್ಯೆ ಆಧಾರದಲ್ಲಿ ವಿಧಾನಸೌಧದೊಳಗಡೆ ಇರಬೇಕಿತ್ತು. ಮುಸಲ್ಮಾನರ ಸುಮಾರು 40ಕ್ಕೂ ಹೆಚ್ಚು MLA ವಿಧಾನಸೌಧದ ಒಳಗಡೆ ಇರಬೇಕಿತ್ತು. ಇಲ್ಲಿ ಜನಸಂಖ್ಯೆಯನ್ನು ಆಧರಿಸಿ ಟಿಕೆಟ್ ಕೊಡೋದಾದ್ರೆ ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಜನತಾದಳ ಆಗಿರಲಿ, ಇಲ್ಲಿ ಮುಸಲ್ಮಾನರಿಗೆ ಅಥವಾ ದಲಿತರಿಗೆ ಇಲ್ಲಿ ಒಂದು ಟಿಕೆಟ್ ಅನ್ನು ಕೊಡಬೇಕು ಆ ಪಕ್ಷದಿಂದ. ಆದ್ರೆ ಯಾರಿಗೆ ಕೊಡ್ತಾ ಇದ್ದಾರೆ? ಎಲ್ಲಿಯವರೆಗೆ ದಲಿತರಿಗೆ ಮತ್ತು ಮುಸಲ್ಮಾನರಿಗೆ ನಾವು ಒಂದು ರಾಜಕೀಯ ಇಚ್ಛಾಶಕ್ತಿ, ನಾವು ಮನಸ್ಸು ಮಾಡಿದ್ರೆ ನೀವು ಗೆಲ್ಲೋದು, ನಾವು ಮನಸ್ಸು ಮಾಡಿದ್ರೆ ನೀವು ಸೋಲೋದು, ನಾವು ಮನಸ್ಸು ಮಾಡಿದ್ರೆ ನಾವೇ ಗೆದ್ದು ಒಳಗಡೆ ಹೋಗೋದು ಅಂತ ನೀವು ನಿರ್ಧಾರ ಮಾಡೋದಿಲ್ಲ, ಅಲ್ಲಿಯವರೆಗೂ ಕೂಡ ಆ ರಾಜಕೀಯ ಅಧಿಕಾರ ನಮ್ಮ ಹತ್ರ ಬರೋದಿಲ್ಲ. SDPI ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ನಾವಿದನ್ನ ನೇರವಾಗಿ ಮಾತಾಡ್ತಾ ಇದ್ದೀವಿ. ಈ ಜಾತ್ಯತೀತ ಭಾರತ, ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯತೀತ ಭಾರತ ಏನಿದೆಯಲ್ಲ, ಆ ಭಾರತದ ಜಾತಿ ವ್ಯವಸ್ಥೆ ಹೇಗಿದೆ, ಆ ಜಾತಿಗೆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಹಕ್ಕು ದಕ್ಕಬೇಕಿತ್ತು, ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಅಧಿಕಾರ ದಕ್ಕಬೇಕು, ಯಾವ್ಯಾವ ಜಾತಿ ಹತ್ರ ಎಷ್ಟೆಷ್ಟು ಸಂಪತ್ತಿರಬೇಕು, ಯಾವ್ಯಾವ ಜಾತಿ ಹತ್ರ ಎಷ್ಟೆಷ್ಟೆಲ್ಲ ಏನೇನು ಅನುಕೂಲ ಇರಬೇಕು, ಯಾವ್ಯಾವ ಜಾತಿಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಬರಬೇಕು, ಅದೆಲ್ಲವನ್ನೂ ಕೂಡ ಅಂಕಿ ಅಂಶಗಳ ಸಮೇತವಾಗಿ ಮಾತಾಡೋದು ಈ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು SDPI ಮಾತ್ರನೇ. ಸುಮ್ಮನೆ ಮಾತಾಡೋದಲ್ಲ, ಅದು ನಿಮಗೆ ಅರ್ಥ ಆಗಿ ನೀವದನ್ನ ಚಲಾವಣೆಗೆ ತರ್ತೀವಿ ಅನ್ನೋದಾದ್ರೆ, ಈ ಕ್ಷೇತ್ರದಲ್ಲಿ ಮುಂದಿನ ಸಾರಿ ಗೆದ್ದು ವಿಧಾನಸೌಧದ ಒಳಗಡೆ ಹೋಗ್ಬೇಕಾಗಿರುವಂಥದ್ದು ಕಾಂಗ್ರೆಸ್, BJP, JDSನವರಲ್ಲ, SDPನವರು. ಆ ಕೆಲಸವನ್ನ ನೀವು ಮಾಡೋಕ್ ಸಾಧ್ಯ ಆದ್ರೆ ಈ ಸಮಾವೇಶ ಇಲ್ಲಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಮಾಡ್ತೀರಾ ಆ ಕೆಲಸವನ್ನ? ನಾನಿಲ್ಲಿ ಪೊಲೀಸ್ನವರಿಗೆ ಒಂದು ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಕಳೆದ ಸಾರಿ 12ನೇ ತಾರೀಕು ನಾವು ಸಮಾವೇಶವನ್ನು ನಡೆಸೋದಕ್ಕೆ ಹೊರಟಾಗ ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂತಹ ಒಂದು ಗೂಂಡಾವಾದಿ ಮನಸ್ಥಿತಿಯ ಸರ್ಕಾರದವರು ಷಡ್ಯಂತ್ರವನ್ನ ಮಾಡಿ ಆ ಸಮಾವೇಶವನ್ನ ತಡೆದ್ರು. ಬಹಳ ಸಂತೋಷ ಆಗುತ್ತೆ ನನಗೆ ಆ ಸಮಾವೇಶವನ್ನ ತಡೆದಿದ್ದಕ್ಕೆ. ಯಾಕೆಂದ್ರೆ ನಾವು ದಾವಣಗೆರೆಯಲ್ಲಿ ಇನ್ನೂ ಮಾತೇ ಆಡಿರಲಿಲ್ಲ, ಆಗಲೇ ನಮ್ಮ ಶಕ್ತಿಯನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು. ಆ ನಂತರ ಬಹುಶಃ ಅವತ್ತು ಸಮಾವೇಶ ನಡೆದಿದ್ದರೆ ಈ ಜನಸಾಗರ ಇರ್ತಿರ್ಲಿಲ್ಲ. ನೀವು ಯಾವಾಗ ತಡೆದ್ರಿ SDPI ಸ್ಪ್ರಿಂಗ್ ಇದ್ದಂಗೆ ಮತ್ತಷ್ಟು ಚಿಂತು ನೋಡಿ ಜನಸಾಗರ. ನಾನೀಗ ಯಾರಿಗೆ ಧನ್ಯವಾದ ಹೇಳಬೇಕು? ಅವತ್ತಿನ ಆ ಕಾರ್ಯಕ್ರಮವನ್ನು ತಡೆದು ಇವತ್ತಿನ ಈ ಮಟ್ಟದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ್ರಲ್ಲ, ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು. ಈಗ ನೀವು ಯೋಚನೆ ಮಾಡಿ, ನೀವಿಲ್ಲಿ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿದ್ದೀರಿ. ನೀವೇ ದೊಡ್ಡ ಪವಾಡ ಅಂತೂ ಮಾಡಬೇಕಾಗಿಲ್ಲ, ಪವಾಡದ ಅವಶ್ಯಕತೆಯೂ ಇಲ್ಲ, ಅದನ್ನ ನಾನು ನಿರೀಕ್ಷೆ ಕೂಡ ಮಾಡೋದಿಲ್ಲ. ಪವಾಡ ಬೇಕಾಗಿಲ್ಲ. ನನ್ನ ಕೈಯಲ್ಲಿ ಆಗಬಹುದಾದಂತ ಒಂದು ಸಣ್ಣ ಕೆಲಸ ಅಷ್ಟೇ. ಮುಂದಿನ MLA ಚುನಾವಣೆಗೆ ಇನ್ನು 1 ವರ್ಷ ಬಾಕಿ ಇದೆ. ನೀವು ಇಲ್ಲೆಷ್ಟು ಜನ ಸೇರಿದ್ರೆ ಅಂತ ನಾನು ಹೇಳೋದಿಲ್ಲ. ಪೊಲೀಸ್ ರಿಪೋರ್ಟ್ ಆಮೇಲೆ ನಿಮಗೆ ಹೇಳಿ, ನಾಳೆ ಪತ್ರಿಕೆಯವರು, ಟಿವಿಯವರು ನಿಮ್ಗೆ ಹೇಳಿ
ಎಷ್ಟು ಜನ ಸೇರಿದ್ರಿ ಅಂತ ನೀವು ಲೆಕ್ಕ ಹಾಕೊಳ್ಳಿ. ನೀವು ಒಬ್ಬೊಬ್ರು ಕೇವಲ 5 ಓಟುಗಳನ್ನ ನೀವು STPಗೆ ಕೊಡಿಸ್ತೀರಿ ಅಂತಾದ್ರೆ 1 ಲಕ್ಷಕ್ಕೂ ಹೆಚ್ಚು ಓಟು STPಗೆ ಬರುತ್ತೆ. ಹೌದಾ? ಅಷ್ಟು ಜನ ನೀವು ಇಲ್ಲಿದ್ದೀರಿ. ಪವಾಡ ಮಾಡಬೇಕಾಗಿಲ್ಲ. STPಗೆ ಓಟ್ ಹಾಕಿದ್ರೆ ಬಿಜೆಪಿ ಬರುತ್ತೆ ಅಂತ ಸುಳ್ಳನ್ನು ನಂಬಬೇಕಾಗಿಲ್ಲ. ಬಿಜೆಪಿ ಬಂದ್ ಆಗಿದೆ. ಎಲ್ಲಿ ಬರೋದು ಎಲ್ಲಿದೆ? ಇಲ್ಲಿ ಬಂದ್ ಆಗೋಗಿದೆ. ಬಂದು ಈ ರಾಜ್ಯವನ್ನ, ಈ ದೇಶವನ್ನ ಎಷ್ಟರ ಮಟ್ಟಿಗೆ ನಾಶ ಮಾಡಬಹುದು, ಎಷ್ಟರ ಮಟ್ಟಿಗೆ ಹಸುವನ್ನ ಹೆಚ್ಚಿಸಬಹುದು, ಎಷ್ಟು ಬದುಕುಗಳಿಗೆ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಎಷ್ಟು ಬದುಕುಗಳನ್ನ ಸಮಾಧಿ ಮಾಡಬಹುದು, ಎಷ್ಟು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬಹುದು, ಎಲ್ಲವನ್ನೂ ಆಗಿದೆ. ಮತ್ತು ಮಾಡೋದೇನು? STPI ನಿಂತ್ರೆ ಬಿಜೆಪಿ ಬರಲ್ಲ. STPI ಮಲಗಿದ್ರೆ ಬರುತ್ತೆ ಬಿಜೆಪಿ. STPI ನಿಂತ್ರೆ ಅವರಿಬ್ರು ಓಡ್ಬೇಕಾಗುತ್ತೆ. ನಾವಿಲ್ಲಿ ಪವಾಡಗಳನ್ನ ನಿರೀಕ್ಷೆ ಮಾಡ್ತಾ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಸೇರಿರುವಂತಹ ಸಾವಿರಾರು ಜನ ಕೇವಲ 5 ಓಟು 10 ಓಟುಗಳನ್ನ ನೀವು 1 ವರ್ಷದಲ್ಲಿ STPಗೆ ಕೊಡಿಸ್ತೀವಿ ಅಂತಾದ್ರೆ ಈ ಕ್ಷೇತ್ರದಲ್ಲಿ ನಿಮ್ಮ ಮಿತ್ರ, ನಿಮ್ಮ ಮನೆಯ ಮಗ, ನಿಮ್ಮ ಹಕ್ಕನ್ನ ಕಾಪಾಡುವಂತವನು, ನಿಮ್ಮ ನೋವನ್ನ ವಿಧಾನಸೌಧದ ಒಳಗಡೆ ಬಳಸುವಂತ ಒಬ್ಬ ಪ್ರತಿನಿಧಿ ವಿಧಾನಸೌಧಕ್ಕೆ ಹೋಗ್ತಾನೆ. ಕೇವಲ 5 ಅಥವಾ 10 ಓಟು ಒಬ್ಬೊಬ್ರು ಮನಸ್ಸು ಮಾಡ್ತಾರೆ. ನೀವೇನು ನಿಮ್ಮ ಮನೆಯಿಂದ 1000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಬಿರಿಯಾನಿ ಹಂಚಬೇಕಾಗಿಲ್ಲ, ಓಟ್ಗೆ 5,000 10,000 ಹಂಚಬೇಕಾಗಿಲ್ಲ. ಬದಲಾಗಿ ನೀವು ಹೇಳಬೇಕಾಗಿರೋದು ಅಂತ ಸ್ವಾಭಿಮಾನದ ಮಾತು. ನನಗಾಗಿ ನನ್ನ ಅಣ್ಣ ಒಬ್ಬ ವಿಧಾನಸೌಧದ ಒಳಗಡೆ ಮಾತಾಡ್ತಾನೆ, ನನಗಾಗಿ ನನ್ನ ಅಕ್ಕ ಒಬ್ಬಳು ವಿಧಾನಸೌಧದ ಒಳಗಡೆ ಮಾತಾಡ್ತಾಳೆ. ನಾವೇನೂ ಮಾಡೋದು ಬೇಡ ಅಣ್ಣ. ಓಟ್ ಹಾಕುವಾಗ ಯಾವ ಆಸೆ ಆಮಿಷಗಳಿಗೆ ಒಳಗಾಗಬೇಡ. 1 ಓಟನ್ನ STPಗೆ ಕೊಡಣ್ಣ. ಈ ಮಾತನ್ನ 1 ವರ್ಷ ಪೂರ್ತಿ ನೀವು ಈ ಕಾನ್ಸ್ಟಿಟ್ಯೂನ್ಸಿ ಬಿಡ ಮಾತಾಡಕ್ಕಾಗಲ್ವಾ? 1 ವರ್ಷ ಟೈಮ್. ಒಬ್ಬ ಪ್ರತಿನಿಧಿ ಒಳಗಡೆ STPI ಮಾತಾಡ್ತಾನೆ ಅಂತಂದ್ರೆ, ಈಗಾಗಲೇ ಏನು ಪ್ರತಿನಿಧಿಗಳಿದಾರಲ್ಲ, SCS ಸಮುದಾಯದ 36 MLAಗಳಿದಾರಲ್ಲ, ಆ 36 MLAಗಳಿಗೂ STPI ಒಬ್ಬ MLA ಸರಿಸಮ. ಒಬ್ಬ MLA ಸಾಕು. ನಾವು ಸರಿಸಮ್ನಾಗ ಅವ್ರ ಜೊತೆ ನಾನು ನಿಲ್ತೀನಿ. ನಮ್ಮ ಮುಸಲ್ಮಾನ ಸಮುದಾಯದ ಹಕ್ಕುಗಳನ್ನ ಕಾಪಾಡ್ತೀವಿ ಅಂತ ಏನು ಒಳಗಡೆ ಹೋಗಿ ಕೂತಿದಾರಲ್ಲ, ನಮ್ಮ ಮುಸಲ್ಮಾನ ಸಮುದಾಯದ ಕಾಂಗ್ರೆಸ್ ಮತ್ತೆ ಬಿಜೆಪಿ ದಳದ ಪ್ರತಿನಿಧಿಗಳು, ಅವರು ಎಲ್ಲರಿಗೂ ಕೂಡ ನನ್ನ ಸಹೋದರಿ ಸಾಯಿದಾ ಮೇಡಮ್ ಇದಾರಲ್ಲ, ಅವರೊಬ್ಬರು ಸಾಕು ಸಮಾನ. ಅವರಿಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಂತಹ ಮಾತುಗಳು, ಆ ಆಕ್ರೋಶ, ಆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇದೆಯಲ್ಲ, ಅದನ್ನ ಇಲ್ಲಿವರೆಗೂ ಯಾರಾದ್ರೂ ಒಬ್ಬ ಮುಸಲ್ಮಾನ ಸಮುದಾಯದ MLA ವಿಧಾನಸೌಧದಲ್ಲಿ ಮಾತಾಡಿದರೆ ಅಂತ ಪ್ರೂವ್ ಮಾಡ್ಲಿ ನೋಡೋಣ. ಒಬ್ಬರಾದ್ರೆ 10 ಜನ UT ಖಾದರ್ಗಳಿಗೆ STPI ಒಬ್ಬ ಮುಸಲ್ಮಾನ ಸಮುದಾಯದ MLA ಸಮ. ಇದು ಸುಮ್ಮನೆ ಜಂಬಾಗೋಸ್ಕರಕ್ಕೆ ವೇದಿಕೆ ಮೇಲೆ ಮಾತಾಡೋದಲ್ಲ. STPI ನಿಜವಾದ ತಾಕತ್ತು. STPI ತಾಕತ್ತು ಎಷ್ಟು ಆತ್ಮವಿಶ್ವಾಸದಿಂದ ನಾವು ಹೇಳ್ಕೊತೀವಿ ಅಂತಂದ್ರೆ, ಬಹುಶಃ ನಾನೇ ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೋತೀನಿ ಅಂತಂದ್ರೆ, ಸರ್ ನನ್ನ ಹೆಸರು ಭಾಸ್ಕರ್ ಪ್ರಸಾದ್, ನಾನು STPI ಸ್ಟೇಟ್ ಜನರಲ್ ಸೆಕ್ರೆಟರಿ. ನನ್ನ ಕೆಲಸ ಏನು ಅಂತಂದ್ರೆ, ಈ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೂ ಸರಿ ದಲಿತ ಮತ್ತು ಮುಸಲ್ಮಾನರಿಗೆ ಯಾರಾದ್ರೂ ಕೂಡ ಕಣ್ಣೀರು ಹಾಕ್ಸ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ, ಬಾ ಮಗನೇ ನೋಡೋಣ ಅಂತ ಅವನು ಎದೆಗೆ ಓದಿಬಲ್ಲಂತ ಭಾಸ್ಕರ್ ಪ್ರಸಾದ್ STPI ಒಬ್ಬ ನಿಷ್ಠ ಸೇನಾನಿ ಅಂತ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳೋ ಮಟ್ಟಕ್ಕೆ STPI ಸೇನಾನಿಗಳು ರೆಡಿ ಆಗ್ತಾರೆ. ಅದು ಸ್ವಾಭಿಮಾನದಿಂದ ಬರುವಂತ ಮಾತು. STPI ವೇದಿಕೆಯಲ್ಲಿ, STPI ಗಡಿನಲ್ಲಿ ಅಂತ ಸೇನಾನಿಗಳು